ಯಾರು? ನಾವು ಕಳ್ಳರು. ಆಹಾ, ಕಳ್ಳರಿಗೆ ಭಾಗ ತೆಗಿಯೋ ಅಷ್ಟು ಧೈರ್ಯ ನನ್ಗೊಬ್ಳಿಗೆ ಇರೋದು. ನಾವು ಒಳ್ಳೆ ಕಳ್ಳರು. ಇದೇನಿದ್ ಹಿಂಗೆ ರೆಡಿ? ಏನಕ್ಕೆ ರೆಡಿ ಆಗಿಲ್ಲ ಇನ್ನು? ನೀವು ಯಾವಾಗ ರೆಡಿ ಆಗದ್ ನೀವು? ಅಯ್ಯ, ಇನ್ನು ಹಿಂಗಿರ್ಬೇಕು. ನಿಮ್ ಚಾನಲ್ ಇಡ್ಸಲ್ದ ರೆಡಿ ಆಗಿರೋದು. ನಿಮ್ ಚಾನಲ್ ಇಡ್ಸಲ್ದ ರೆಡಿ ಆಗಿರೋದು. ಸಾಕ ಮರ್ಯಾದೆ? ಒಳ್ಳೆ ಮರ್ಯಾದೆ ಬೇಕಿತ್ತು. ನಾನು ಬೇಡ ಅಂದೆ, ಬೇರೆಯವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ. ಕೇಳಲಿಲ್ಲ, ಅವಳು ಕರ್ಕೊಂಬಂದ್ಲು. ಸೌಜನ್ಯ ಸ್ಟೋರ್ಸ್ ಅಂತ ಹೆಸರಿಟ್ಕೊಂಡ್ಬಿಟ್ಟು ನಿಮ್ ಚಾನೆಲ್ಗೆ ಒಂಚೂರು ಸೌಜನ್ಯವೇ ಇಲ್ಲ. ಅದ್ರೊಳಗೂ ಇವನ್ಗಂತೂ ನಡೀರಿ ಒಳಗೆ, ನಾವು ಗಂಟು ಕಡೆ. ಅಯ್ಯೋ ದೇವ್ರೆ, ನೀವು ಇಷ್ಟ ಆಕ್ಟಿಂಗ್ ಸೀರಿಯಲ್ ಅಲ್ಲಿ ಮಾಡಿದ್ರೆ ಸಾಕು. ನಮ್ಮ ಚಾನಲ್ ಅಲ್ಲಿ ತುಂಬಾ ಕ್ಯಾಂಡಿಡ್ ಆಗಿ ಹೋಗ್ಬೇಕು. ನಡಿ. ಬಾ ಬಾಮ್ಮ, ನೀ ಹೆಣ್ ಕಡೆ. ಏನ್ ಹೇಳಿ ನಾನು? ಹ್ಞೂ, ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ಈಗ ಬಂದೆ. ಹಾ, ಈಗ ಬಂದೆ. ಹೋಗಿ ಬೇಗ ರೆಡಿ ಆಗಿ. ಲೇಟ್ ಆಯ್ತು. 2 ನಿಮಿಷದಲ್ಲಿ ಮ್ಯಾಗಿನ ಹಾಕೋಣ, ನಾ ರೆಡಿ ಆಗಕ್ಕಾಗತ್ತಾ? 2 ನಿಮಿಷದಲ್ಲಿ ಮ್ಯಾಗಿನ ಹಾಕೋಣ, ನಾ ರೆಡಿ ಆಗಕ್ಕಾಗತ್ತಾ? ಅಲ್ಲ, ಊರಿಗೆ ಮುಂಚೆ ಬಂದಿರೋದು ನೀನು. ಒಂಚೂರು ನೀರು ಕೊಡಿ ಹೋಗಿ. ಓ, ಬಾಟ್ಲ್ ಹಾಕ್ತೀರೋ? ನಿಮ್ ಬ್ರ್ಯಾಂಡೆ. ನಮ್ದಿದೆ ನೀರು. ಮೇಡಮ್ ಸ್ವಲ್ಪ ರಾಂಗ್ ಆಗಿದ್ದಾರೆ, ನೋಡ್ಕೊಂಡು ಕೇಳೋ ಪ್ರಶ್ನೆ. ನಿನ್ ಪದೇ ಪದೇ ಮರ್ತೋಗ್ತೀಯ. ಮೀಡಿಯಾದಲ್ಲಿ ನಿಂಗಿನ್ ಸೀನಿಯರ್ ನಾನು, ಸುಮ್ಮನ್ ಬನ್ನಿ. ಮೀಡಿಯಾದಲ್ಲಿ ನಿಂಗಿನ್ ಸೀನಿಯರ್ ನಾನು, ಸುಮ್ಮನ್ ಬನ್ನಿ. ಏನು ಕಟ್ ಮಾಡಿ ಬಾ. ನಿನ್ಗಿಂತ ಬೆಟರ್ ಬಾ. ವಿದ್ಯಮ್ಮ ಅವ್ರ ಮನೆ ಹೇಗಿದೆ ಅಂತೀರಾ? ಹೀಗಿದೆ ನೋಡಿ. ಮನೆ ಎಂಟರ್ ಆಗ್ತಿದ್ದ ಹಾಗೆ ಕಾಣಿಸೋದೇನೆ ಈ ಹಾಲ್. ತುಂಬಾ ಸ್ಪೇಷಿಯಸ್ ಆಗಿ ಸುಂದರವಾಗಿದೆ.
ನಂದು ಅದೇ. ರೆಡಿ, ಇಬ್ರು ಒಟ್ಟಿಗೆ ಹೇಳಿ. 1 2 3 ಸ್ಟಾರ್ಟ್. ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ, ಒಳಗೆ ವೇದನೆ ಹೊರಗೆ ಸಾಧನೆ, ಒಲಿದು ಬಾಬಾಲೆ ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ. ಓಕೆ, ಅದೇನೋ ಮಣಿ ಹಾಕೊಂಡಿದ್ದೀರಲ್ಲ, ಅದರಿಂದ ಏನಾದ್ರು ಒಳ್ಳೇದದು? ಇಲ್ಲ ಇಲ್ಲ, ಫ್ಯಾಷನ್ಗೆ ಹಾಕೊಳ್ಳೋದು. ನಿಮ್ಗೆ ಏನಾದ್ರು ಆ ಥರ ಕ್ರೇಜ್ ಇದೆಯಾ? ಅಂದ್ರೆ ಸ್ಯಾರಿ ಕಲೆಕ್ಷನ್, ಜ್ಯುವೆಲ್ರಿ ಸೆಟ್ ಕಲೆಕ್ಷನ್, ಏನಾದ್ರು ಆ ಥರದ್ದು? ನಂಗೆ ಆ ಥರ ಕ್ರೇಜ್ ಅಂತಿಲ್ಲ, ಬಟ್ ಹಾಕೊಂಡ್ರೆ ನೀಟಾಗಿ ಅದಕ್ಕೆ ಒಪ್ಪೋ ಅಂಥದ್ದು ಆಕ್ಸೆಸರೀಸ್ ಹಾಕೋಬೇಕು. ಆ ಥರದ ಕಲೆಕ್ಷನ್ಸ್ ಇಷ್ಟ. ಓಕೆ, ನಮ್ಮ ಹತ್ರ ಎಲ್ಲ ಸಾರಿಗೂ ಒಪ್ಪುವಂಥದ್ದು ಒಂದು ಕಲೆಕ್ಷನ್ ಇದೆ. ಅದ್ರ ಹೆಸರೇ ಕನ್ಯಾ ಕಲೆಕ್ಷನ್ಸ್ ಅಂತ. ಕನ್ಯಾ ಕಲೆಕ್ಷನ್ಸ್ ಕಡೆಯಿಂದ ನಿಮಗೆ ಒಂದು ಗಿಫ್ಟ್. ಓಹೋ, ಇದನ್ನು ತೆಗೆದು ನೋಡಿ, ಸಖತ್ತಪ್ಪ, ಏನೇನೋ ಗಿಫ್ಟ್ಗಳು. ಯಾವುದಕ್ಕೆ ಮ್ಯಾಚ್ ಮಾಡ್ತೀರಾ ನೋಡಿ. ಅಯ್ಯೋ, ಇದಕ್ಕೆ ಮ್ಯಾಚ್ ಮಾಡಕ್ ಬೇಕಾದಂಗಿದೆ. ಕನ್ಯಾ ಕಲೆಕ್ಷನ್ಸ್ ಅಂತ ಆನ್ಲೈನ್ ಶಾಪಿಂಗ್ ಇದು, ಆರ್ಟಿಫಿಷಿಯಲ್ ಸೆಟ್ಸ್ದು ಶಾಪ್ ಇದು. ನಿಮಗೆ ಯಾವ ಥರದ ಡ್ರೆಸ್ಸು, ಸ್ಯಾರಿ ಅಂದರೆ ಟ್ರೆಡಿಷ್ನಲ್ ಇರ್ಬೋದು ಅಥವಾ ಫ್ಯಾನ್ಸಿ ಇರ್ಬೋದು, ಎಲ್ಲ ಥರಕ್ಕೂ ಮ್ಯಾಚ್ ಆಗುವಂಥ ಸೆಟ್ಸ್ ಇದೆ. ಪ್ಲಸ್ ರೆಂಟ್ಗೂ ಕೊಡ್ತಾರೆ, ಓನ್ಗೂ ಪರ್ಚೇಸ್ ಮಾಡ್ಬೋದು. ಇದು ಬೇರೆ ಇದೆ, ಒಲೆ ಜುಮ್ಕಿ. ಶುಕ್ರವಾರದ ದಿನ ಲಕ್ಷ್ಮಿ ರೂಪದಲ್ಲಿ ಬಂದಿದೆ. ಕನ್ಯಾ ಕಲೆಕ್ಷನ್ಸ್ಗೆ ತುಂಬಾ 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 ಥ್ಯಾಂಕ್ಸ್. ಇದ್ರ ಬರೀ ಜುವೆಲ್ಸ್ ಮಾತ್ರ ಅಲ್ಲ, ಹೆಣ್ಣು ಸುಂದರವಾಗ ಕಾಣಕ್ಕೆ ಏನೇನ್ ಬೇಕೋ ಅದೆಲ್ಲ ಈ ಕನ್ಯಾ ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ. ಎಲ್ರು ಇಲ್ಲಿಗೆ ಹೋಗಿ ಇದು ಎಲ್ಲಿದೆ ಅಂತ ಹೇಳಿ. ಆನ್ಲೈನ್ ಕನ್ಯಾ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಗೊತ್ತಾಯ್ತಲ್ಲ, ಕನ್ಯಾ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಅಲ್ಲಿಗೆ ನೀವು ಆರ್ಡರ್ ಮಾಡಿ ತರಿಸ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ನಿಮ್ದು ಷಷ್ಠಿ ಪೂರ್ತಿ ನೋಡಿಲ್ಲ, ಹಾಗಾಗಿ ಇವಾಗ ಅವರೇ ಒಂದು ಮಂಗಲ್ಯ ಧಾರಣೆ ತರ ಹಾಕ್ಬಿಡ್ಲಿ ನಿಮಗೆ ಸರ. ಓ, ಇವಾಗ ನಮ್ಗೆ ಎಷ್ಟಾಗುತ್ತೆ? 48 ವರ್ಷ. ಯಾಕೆಪ್ಪ ಷಷ್ಠಪೂರ್ತಿ ತನಕ ಯಾಕೆ? ಮದ್ವೆನೇ ನೋಡಿಲ್ಲ ನೀ. ಚಪ್ಪಾಳೆ ತಟ್ಟಿ ಎಲ್ಲರೂ. 7 ಜನ್ಮಕ್ಕೂ ಇವರೇ ನಿಮ್ಮ ಪತಿಯಾಗಿ ಬರಲಿ. ಓ ಸೂಪರ್. ಸರಿ, ಸ್ಟ್ರೈಟ್ ಆಗಿ. ಇವ್ರು ನನ್ನ ಕತ್ತಿಗೆ ಇದನ್ನ ಕಟ್ಟಿರೋದು ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಕೂತ್ಕೊಳ್ಳಿ. ಕನ್ಯಾ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಆನ್ಲೈನ್ ಪೇಜ್ ಇದೆ. ಇಲ್ಲಿ ಸಣ್ಣ ಸಣ್ಣದು ಸಿಂಪಲ್ ಸೆಟ್ ಇಂದ ಹಿಡಿದು ಗ್ರ್ಯಾಂಡ್ ಸೆಟ್ ವರೆಗೂ ಇದೆ. ರೆಂಟ್ಗಾದ್ರೂ ಇದು ಮಾಡ್ಬೋದು ಅಥವಾ ನೀವು ಓನ್ ಆಗಾದ್ರೂ ಪರ್ಚೇಸ್ ಮಾಡ್ಬೋದು. ಒಂದ್ಸಲ ಪೇಜ್ನ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗೋ ಸೆಟ್ ಸಿಗುತ್ತೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ರೆಗ್ಯುಲರ್ ಆಗಿ ಅಲ್ಲೇ ಪರ್ಚೇಸ್ ಮಾಡೋದು. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡ್ತಿದ್ರೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸುಮಾರು ಫಂಕ್ಷನ್ಸ್ ಅಲ್ಲಿ ಹಾಕೊಂಡು ನಾನು ಮೆನ್ಷನ್ ಮಾಡ್ತಿರ್ತೀನಿ ಕನ್ಯಾ ಕಲೆಕ್ಷನ್ಸ್. ನನ್ನ ಪರ್ಸನಲ್ ಫೇವ್ರೆಟ್. ಥ್ಯಾಂಕ್ ಯು ಕನ್ಯಾ ಕಲೆಕ್ಷನ್ಸ್. ಈಗ ಕನ್ಯಾ ಕಲೆಕ್ಷನ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತ ಶ್ರೀಮತಿ ವಿದ್ಯಾಮೂರ್ತಿ ಅವರಿಂದ ಕನ್ಯಾ ಕಲೆಕ್ಷನ್ಸ್ ಬಗ್ಗೆ 2 ಮಾತು ನೋಡಿ. ಕನ್ಯಾ ಕಲೆಕ್ಷನ್ಸಲ್ಲಿ ಈ ಥರ ಜ್ಯುವೆಲ್ರೀಸ್, ಇನ್ನೂ ನಿಮಗೆ ಮನಸ್ಸಿಗೆ ಯಾವುದು ಬೇಕು ಅನಿಸುತ್ತೋ ಆ ಥರ ಜ್ಯುವೆಲ್ರೀಸ್ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನೀವು ಅಲ್ಲಿಗೆ ಹೋಗಿ ವೆಬ್ಸೈಟ್ ಇನ್ಸ್ಟಾನಲ್ಲಿ ನೀವು ಆರ್ಡ್ರ್ ಮಾಡಿದರೆ ಒಳ್ಳೊಳ್ಳೆ ನಿಮ್ಮ ಡ್ರೆಸ್ಗಳಿಗೆ, ಅಕೇಶನ್ಗೆ ಸೂಟ್ ಆಗೋವಂಥ ಆಭರಣಗಳು ನಿಮಗೆ ಸಿಗುತ್ತೆ. ನೀವು ಅಲ್ಲಿಂದ ತರಿಸ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ವಯಸ್ಸಾದವಳು ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವಿನ್ನು ಚಿಕ್ಕವ್ರು ಹಾಕ್ಕೊಂಡ್ರೆ ಇದೆಷ್ಟು ಚೆನ್ನಾಗಿ ಕಾಣಿಸ್ಬೋದು. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ನೀವು ಅಲ್ಲಿಂದ ತಗೊಂಡು ಕುಣೀರಿ, ನಲೀರಿ, ಎಲ್ಲ ಮಾಡಿ ಖುಷಿ ಪಡಿ. ಯಾವ ಪ್ರಾಡಕ್ಟ್ ಆದ್ರೂ ತೊಗೊಂಬನ್ನಿ, ಲಾಸ್ಟಲ್ಲಿ ನಲಿಲೇಬೇಕು ನೀವು. ಇಲ್ಲ ಅಂದ್ರೆ ಏನು ಪ್ರಯೋಜನ? ನಾನು ಮುಷ್ಡಿ ತಪ್ಪಿ ನಿಂಗೊಂದು ಅವಕಾಶ ಕೊಟ್ಟರು ದೇವ್ರು ಬಂದು, ಅಪ್ಪ ನರಸಿಂಹಮೂರ್ತಿ, ನಿನಗೆ ಇನ್ನೊಂದು ಮದುವೆ ಆಗಲು ಅವಕಾಶವಿದೆ, ನೀನು ಯಾರನ್ನು ಮಾಡಿಕೊಳ್ತೀಯ? ವಿದ್ಯಾನೇ ಬೇಕೋ ಬೇರೆ ಯಾರಾದ್ರೂ ಹುಡುಗಿ ಬೇಕು ಅಂದ್ರೆ ಯಾರು ಮಾಡ್ಕೋತೀವಿ? ಬೌಲಿಂಗ್ ಮಾಡೋರು ಬ್ಯಾಟ್ ಇಟ್ಕೊಂಡು ಆಡೋರು ಬಿಟ್ರೆ ನೀನೆಲ್ರು ಅಂತ ಆಡ್ತಿರ್ತಾರೆ, ಹುಚ್ಚಿರ್ತಾರೆ, ಇವ್ರ್ತಾರೆ ಕುಕ್ಕೊಳ್ಳೋರು
ಕಾಗೆನ ತಿರುಪತಿ ಕರ್ಕೊಂಡು ಹೋಗಿ ಗೋವಿಂದ ಅನ್ನೋ ಅಂದ್ರೆ ಏನನ್ನುತ್ತೆ? ಏನಂತೆ ಕಾ 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 ಅನ್ನುತ್ತೆ, ಕಾ 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 ಅನ್ನುತ್ತೆ. ಸಪ್ಪನ್ನು ಕಿರಾಣಿ ಆಗೀತೋ ಅನ್ನೋದನ್ನ ಬೇರೆ ತರ ಹಾಡ್ಬಿಡ್ತಾಳ. ಯಾಕೆ ಯಾಕೆ ಚೆನ್ನಾಗಿರೋ ನಾ ಹಾಡ್ಕೆ ಬರೀ ಬೂಟಾಟ್ಗೆ. ಅಪ್ಪ ನಾನು ಇನ್ನೂ ನಕ್ಬಿಟ್ರೆ ಇಲ್ಲಿ ನೋವು ಬಂದು ಎಡಿಟ್ ಎಲ್ಲ ಮಾಡಬೇಡಿ ಹಾಕಿ, ಎಡಿಟ್ ಎಲ್ಲ ಮಾಡಬೇಡಿ ಹಾಕಿ. ಇವ್ರು ನನ್ನನ್ನು ಎತ್ಕೋತಾರೆ. ನಾನು ಹೇಳಿದ್ದೀನಿ ಎಲ್ರಿಗೂ, ಆಂಟಿ ಪಾಂಟಿ ಎಲ್ಲ ಕರಿಬೇಡಿ, ಅಜ್ಜಿ ಅಂತ ಕರೀರಿ ಬೇಕಿದೆ, ಅಜ್ಜಿ ಅಂತ ಕರೀರಿ ಬೇಕಿದೆ. ಎಲ್ಲರೂ ಹೇಳ್ತಾರೆ ಇದು ಹೇಗ್ ಸಹಿಸ್ಕೊಂಡಿದ್ಯಾ ಮೂರ್ತಿಗಳನ್ನ ಕಟ್ಟು ಮಾಡ್ಕೊಂಡು. ಯುವರ್ ಆನರ್ TN ಸೀತಾರಾಮ್, ಇದು ಅಪರಾಧ ಅಂತ ನನ್ನ ಒಂದು ವಾದ. ನೀವು ಇದಕ್ಕೆ ಸರಿಯಾದ ನ್ಯಾಯವನ್ನ ಕೊಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಸೀರಿಯಲ್ ಶುರು ಮಾಡ್ತಾರೋ ಇಲ್ವಾ, ಇವ್ರ ಮೇಲಂತೂ ಮಾನನಷ್ಟ ಮೊಕದ್ದಮೆ ಅಂತ ಹಾಕ್ತಾರೆ. ನಿಮ್ಮ ಗಂಡಂದ್ರಿಗೆ ಈ ಸೀರೆಗಳನ್ನ ತೆಕ್ಕೊಡಕ್ ಹೇಳಿ. ನಿಮ್ಮ ಗಂಡಂದ್ರಿಗೆ ಎಷ್ಟು ಜನ ಸ್ತ್ರೀಯರು ಇರ್ತಾರೋ ಅವ್ರಿಗೆಲ್ಲ ಗಂಡಂದ್ರಿದ್ರೆ ಒಬ್ಬೊಬ್ರಿಗೆ ಒಂದೊಂದೇ ಗಂಡನ. ನನಗಿಂತ ಪ್ರೀತಿ ಮಾಡೋರು ಯಾರು ಸಿಗ್ತಾರೆ? ದಯವಿಟ್ಟು ನನ್ನ ಮದುವೆ ಆಗಿ ಪ್ಲೀಸ್. ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಮಗಳು ಅಂತ ತಿಳ್ಕೊಂಡು ಹೊಟ್ಟೆಗೆ ಹಾಕೊಂಡು. ಇವ್ರ ಬಗ್ಗೆ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ಲೇಂಟ್ ಇದೆ. ಏನ್ ಹೇಳಿ? ಉಸಿರು ನಿಲ್ಲಿಸ್ತಿರೋ ಜಗಳ ನಿಲ್ಲಿಸ್ತಿರೋ ಅಂದ್ರೆ ನಾವು ಜಗಳ ನಿಲ್ಸಲ್ಲ, ಆ ಮಟ್ಟಕ್ಕೆ ಜಗಳ ಆಡ್ತೀವಿ. 48 ವರ್ಷದ ದಾಂಪತ್ಯದ ಜೀವನದಲ್ಲಿ ಆ ಎಕ್ಸ್ಪೀರಿಯನ್ಸ್ ಮೇಲೆ ಈಗಿನ ಹೊಸ ಜೋಡಿಗಳಿಗೆ ಅನ್ಯೂನ್ಯವಾಗಿರ್ಬೇಕು ಅಂದ್ರೆ ಏನ್ ಟಿಪ್ಸ್ ಕೊಡ್ತೀರಾ ನೀವು? ನಾವು ಶೇರ್ ಮಾಡ್ಕೋತೀವಿ, ಪ್ರಶಸ್ತಿ ಒಬ್ಬೊಬ್ರಿಗೆ ಕೊಡಲ್ಲ. ಅಲ್ಲಮ್ಮ, ಇದ್ರಲ್ಲಿ ಏನೋ ಮೆಸೇಜ್ ಇದೆಯಾ ಅವಳು ಹೇಳಿದ್ದು? ನೀವು ಬಾಟ್ಲಲ್ಲೇ ಕುಡಿಯೋದಾ? ಬಾಟ್ಲು. ಉತ್ತಮ ಜಗಳಗಂಟಿ ಪ್ರಶಸ್ತಿ ಗೋಸ್ಟು ವಿದ್ಯಾಮೂರ್ತಿ ಅಂಡ್ ಆಲ್ಸೋ ನರಸಿಂಹಮೂರ್ತಿ. ಯಾರೆಲ್ಲ ನಮ್ಮ ಕಾನ್ವರ್ಸೇಷನ್ ಕೇಳಿಸ್ಕೊಂಡಿಲ್ವೋ, ಆ ಎಪಿಸೋಡ್ ನೋಡಿಲ್ವೋ, ಈಗಲೇ ಮಿಸ್ ಮಾಡದೆ 3 ಎಪಿಸೋಡ್ಸ್ ಇದೆ, 3 ಎಪಿಸೋಡ್ಸ್ನು ನೋಡಿ.